ಸಾತ್ವಿಕ ಧರ್ಮ ಸದ್ಭಕ್ತ ಬಂಧುಗಳೇ, ಒಂದು ವಿಷಯವನ್ನು ಕುರಿತು ಒಂದಷ್ಟು ಚಿಂತನೆ ಮಾಡೋಣ. ರಾಜ ಹರಿದತ್ತ ತನ್ನ ಗುರುಗಳ ಜೊತೆಗೆ ಒಂದಷ್ಟು ವಿಷಯಗಳ ಕುರಿತು ಸಂವಾದವನ್ನು ಮಾಡ್ತಾ ಇದ್ದಾನೆ. ರಾಜ ಹರಿದತ್ತ ಕೇಳ್ತಾ ಇದ್ದಾನೆ, ಗುರುವರ್ಯ, ಜಗತ್ತಿನಲ್ಲಿ ಮನುಷ್ಯ ಅನೇಕ ಪ್ರಕಾರ ದುಃಖವನ್ನು, ಕಷ್ಟವನ್ನು, ನೋವನ್ನು, ಸಂಕಟವನ್ನು, ಹಿಂಸೆಯನ್ನು, ತಾಪವನ್ನು ಅನುಭವಿಸ್ತಾ ಇದ್ದಾನೆ. ಈ ಎಲ್ಲ ದುಃಖಗಳು ಬರಲಿಕ್ಕೆ ಕಾರಣ ಏನು? ಅದಕ್ಕೆ ಪರಿಹಾರ ಮಾರ್ಗವನ್ನು ಸೂಚನೆ ಮಾಡಿ ಅಂಥೇಳಿ ಬಹಳ ಸ್ಪಷ್ಟವಾಗಿ, ಸುಂದರವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಆಗ ಗುರುಗಳು ಹೇಳ್ತಾ ಇದ್ದಾರೆ, ಈ ಅನೇಕ ಸಂಕಷ್ಟಗಳಿಗೆ ಕಾರಣ ಯಾವುದು ಅಂತ ಕೇಳಿದರೆ, ಮನುಷ್ಯ ತಾನು ಮಾಡಿದ ಪಾಪ ಕರ್ಮದ ಫಲವೇ ದುಃಖ ಅಂಥೇಳಿ. ಅನೇಕ ಪ್ರಕಾರ ದುಃಖಗಳು ಬರ್ತವೆ. ಹಾಗಿದ್ರೆ ಆ ದುಃಖವನ್ನು ಪರಿಹರಿಸುವಂಥ ಮಾರ್ಗ ಯಾವುದು ಅಂತ ಕೇಳಿದರೆ, ನಾವು ಮಾಡುವಂಥ ಪುಣ್ಯ ಮತ್ತು ಧರ್ಮ ಕಾರ್ಯಗಳೇ ಅದಕ್ಕೆ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಅವು ಯಾವ ರೀತಿ ಅದನ್ನು ವಿವರಿಸಿ ತಿಳಿಸ್ಬೇಕು ಅಂತ ರಾಜ ಕೇಳ್ತಾ ಇದ್ದಾನೆ. ಅದರಲ್ಲಿ ದಾನ, ಪೂಜೆ ಮತ್ತು ಯಜ್ಞ, ಈ ಮೂರು ವಿಷಯಗಳನ್ನು ಕುರಿತು ಬಹಳ ಸ್ಪಷ್ಟವಾಗಿ ಗುರುಗಳು ಹೇಳ್ತಾ ಇದ್ದಾರೆ. ನಾವು ಮನೆಯಲ್ಲಿ ಮಾಡುವಂಥ ಪೂಜೆ ಮತ್ತು ದಾನ ಮತ್ತು ಯಜ್ಞ ಕಾರ್ಯಗಳು ಅನೇಕ ದೋಷಗಳನ್ನು ದೂರ ಮಾಡ್ತವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ಎರಡನೇ ಸಮಯ ಯಾವುದು ಅಂತ ಕೇಳಿದರೆ, ಗೋಶಾಲೆಯಲ್ಲಿ ಮಾಡಿರುವಂಥ ಪುಣ್ಯಕರ್ಮಗಳು, ದಾನ ಮತ್ತು ಜಪ ಯಜ್ಞ, ಆನಂತರ ಪೂಜೆ, ಇದು ಅದಕ್ಕಿಂತ 10ರಷ್ಟು ಹೆಚ್ಚಿನ ಫಲವನ್ನು ಕೊಡುವಂಥದ್ದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಮೂರನೇ ಸ್ಥಾನ ಯಾವುದು ಅಂತ ಕೇಳಿದರೆ, ನದಿಯ ದಡದ ಮೇಲೆ ನಾವು ಮಾಡುವಂಥ ಪುಣ್ಯ, ಯಾವ ಜಪತಪಗಳು, ದಾನ ಯಜ್ಞಗಳು ಅದಕ್ಕಿಂತಲೂ 10ರಷ್ಟು ಹೆಚ್ಚಿನ ಪುಣ್ಯವನ್ನು ಕೊಡುವಂಥವಾಗ್ತವೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಪವಿತ್ರ ವೃಕ್ಷಗಳು, ಬಿಲ್ವ, ಬನ್ನಿ, ಅಶ್ವತ್ಥ, ತುಳಸಿ, ಇನ್ನು ಅನೇಕ ಪುಣ್ಯತರವಾದ ವೃಕ್ಷಗಳ ಸಾಮೀಪ್ಯದಲ್ಲಿ ಮಾಡುವಂಥ ಪುಣ್ಯ, ದಾನ ಧರ್ಮ ಯಜ್ಞ ಕಾರ್ಯಗಳು ಅದಕ್ಕಿಂತ 10ರಷ್ಟು ಹೆಚ್ಚು ಫಲವನ್ನು ಕೊಡುವಂಥದ್ದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಮಾಡುವಂಥ ದೇವಾಲಯದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಮಾಡುವಂಥ ಪುಣ್ಯ ಕಾರ್ಯಗಳು, ದಾನ ಜಪತಪಗಳು, ಯಜ್ಞ ಕಾರ್ಯಗಳು ಅದಕ್ಕಿಂತ 10ರಷ್ಟು ಹೆಚ್ಚಿನ ಫಲವನ್ನು ನಮಗೆ ಕೊಡುವಂಥವಾಗ್ತವೆ ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ 6ನೆಯ ಸ್ಥಾನ ಯಾವುದು ಅಂತ ಕೇಳಿದರೆ, ಸಪ್ತ ತೀರ್ಥಗಳು, ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಸರಸ್ವತಿ, ನರ್ಮದಾ, ಸಿಂಧು, ಗೋದಾವರಿ, ಈ ಸಪ್ತ ತೀರ್ಥಗಳಲ್ಲಿ ಮಾಡುವಂಥ ಪುಣ್ಯಕರ್ಮಗಳು, ಸಪ್ತ ತೀರ್ಥಗಳ ಸಾಮೀಪ್ಯದಲ್ಲಿ ಮಾಡುವಂಥ ಧರ್ಮಯಜ್ಞಗಳು ಅದಕ್ಕಿಂತಲೂ ಕೂಡ 1,1000 ಹೆಚ್ಚು ಪುಣ್ಯವನ್ನು ನಮಗೆ ತಂದು ಕೊಡುವಂಥವಾಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 7ನೇ ಸ್ಥಾನ ಯಾವುದು ಅಂತ ಕೇಳಿದರೆ, ಸೂರ್ಯ ಸಂಕ್ರಾಂತಿ ಅರ್ಥಾತ್ ಮಕರ ಸಂಕ್ರಾಂತಿ ಮತ್ತು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಫಲವನ್ನು ಕೊಡುವಂಥವಾಗ್ತವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆನಂತರದಲ್ಲಿ ಇನ್ನು 8ನೆಯ ಸ್ಥಾನ ಯಾವುದು ಅಂತ ಕೇಳಿದರೆ, 8ನೆಯ ಸ್ಥಾನ ಯಾವುದು ಅಂತ ಕೇಳಿದರೆ, ಸಮಯ ಚಾಂದ್ರಮಾನ ಯುಗಾದಿ ಪಾಡ್ಯ, ಅಕ್ಷಯ ತೃತೀಯ ಬಸವ ಜಯಂತಿ, ಆನಂತರದಲ್ಲಿ ವಿಜಯದಶಮಿ, ದೀಪಾವಳಿ ಪಾಡ್ಯ, ಇವುಗಳಿಗೆ 3.5 ಮುಹೂರ್ತ ಅಂತ ಕೂಡ ಕರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಡುವಂಥ ಪುಣ್ಯಕರ್ಮಗಳು ಅದಕ್ಕಿಂತ 1000 ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹತ್ವದ ಸಮಯ ಯಾವುದು ಅಂತ ಕೇಳಿದರೆ, 10ನೇ ಸ್ಥಾನ ಯಾವುದು ಅಂತ ಕೇಳಿದರೆ, ಮಹಾತಪಸ್ವಿಗಳು, ಸಿದ್ಧಿಪುರುಷರು, ಅನುಷ್ಠಾನ ಮೂರ್ತಿಗಳು, ಆನಂತರದಲ್ಲಿ ಅನೇಕ ಸಿದ್ಧಿ ಸಾಧನೆಯನ್ನು, ಅಷ್ಟಮಾಸಿದ್ಧಿಗಳನ್ನು ಉಳ್ಳಂಥ ಮಹಾತ್ಮರ ಸನ್ನಿಧಿಯಲ್ಲಿ ಪರಮಾಚಾರ್ಯರ ಸಾಮೀಪ್ಯದಲ್ಲಿ ಮಾಡುವಂಥ ಪುಣ್ಯ, ಧರ್ಮ, ಜಪಯಜ್ಞ ಕಾರ್ಯಗಳು
ಅದಕ್ಕಿಂತ 1,00,000 ಪಟ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂಥೇಳಿ ಯಾವ ಬಹಳ ಸ್ಪಷ್ಟವಾಗಿ ಹರಿದತ್ತ ರಾಜನಿಗೆ ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ನಾವು ಅನೇಕ ಪುಣ್ಯ ಕಾರ್ಯವನ್ನು ಮಾಡ್ತೇವೆ. ಆ ಪುಣ್ಯ ಕಾರ್ಯವನ್ನು ಮಾಡುವ ಪೂರ್ವದಲ್ಲಿ ಅವ್ರು ಹೇಳ್ತಾರೆ ಏನು ಅಂತ ಕೇಳಿದರೆ, ಸಮಯ ಸಂದರ್ಭ ಸನ್ನಿವೇಶವನ್ನು ನೋಡಿ ಪುಣ್ಯಕರ್ಮವನ್ನು ಮಾಡಬೇಕು. ಯಾವ ಸಮಯದಲ್ಲಿ ಮಾಡಬೇಕು, ನಾವು ಮಾಡುವಂಥ ದಾನ, ನಾವು ಮಾಡುವಂಥ ಪುಣ್ಯ ಅದು ಮಹತ್ವದ್ದಾಗಿರಬೇಕು. ಹಸಿವಾದಾಗ ದಾನ, ಅನ್ನದಾನ ಮಾಡುವಂಥದ್ದು. ಹಸಿವಾದವರಿಗೆ ನಮ್ಮ ಬಂಧುಗಳು ಬಾಂಧವರು ಆಪ್ತರು ಅಂತ ನೋಡುವಂತಿಲ್ಲ. ಯಾರು ಹಸಿವಿನಿಂದ ಬಳಲ್ತಾ ಇದ್ದಾರೋ ಅವರಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠತರವಾದ ಪುಣ್ಯವನ್ನು ಕೊಡುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಪೂಜೆಯನ್ನು ನಾವು ಸಾಕಷ್ಟು ಪೂಜಾ ಜಪ ತಪ ಯಜ್ಞ ಯಾಗ ಎಲ್ಲ ಮಾಡ್ತೇವೆ. ಅದನ್ನು ಮಾಡುವಂಥದ್ದು ಪವಿತ್ರ ಸ್ಥಾನ ಜೊತೆಯಲ್ಲಿ ಯಾವುದು ಅಂತ ಹೇಳ್ತಾ ಇದ್ದಾರೆ, ಶುದ್ಧವಾದ ಮನಸ್ಸಿನಿಂದ ಮಾಡುವಂಥದ್ದು, ಪವಿತ್ರವಾದ ಭಾವನೆಯನ್ನು ಇಟ್ಟುಕೊಂಡು ಮಾಡುವಂಥದ್ದು, ಸಾರ್ಥಕಮಯವಾದಂಥ ಚಿಂತನೆಯೊಂದಿಗೆ ಮಾಡುವಂಥದ್ದು ಅದು ಶ್ರೇಷ್ಠತರವಾದ ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಯಜ್ಞ ಯಾಗಾದಿಗಳು, ನಾವು ಮಾಡುವಂಥ ಯಜ್ಞ ಯಾಗಾದಿಗಳು ಕ್ರಮವತ್ತಾಗಿರಬೇಕು, ಕ್ರಿಯಾಯುಕ್ತವಾಗಿರಬೇಕು, ಶಾಸ್ತ್ರೋಕ್ತವಾಗಿರಬೇಕು. ಅದನ್ನು ಮಾಡುವವರು ಮಾಡಿಸುವವರು ಇಬ್ಬರಲ್ಲೂ ಕೂಡ ಪವಿತ್ರ ಭಾವನೆಗಳಿರಬೇಕು, ಶಾಸ್ತ್ರೋಕ್ತವಾಗಿ ಆಗಬೇಕು. ಹಾಗಾದಾಗ ಮಾತ್ರ ಅನೇಕ ಥರವಾದ ಪುಣ್ಯ ನಮಗೆ ಲಭ್ಯವಾಗತ್ತೆ, ಜನ್ಮ ಜನ್ಮಾಂತರಗಳ ಪಾಪ ಕೃತ್ಯಗಳು ದೂರವಾಗತ್ತೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಸದ್ಭಕ್ತ ಬಂಧುಗಳೇ, ಇದರ ಜೊತೆಯಲ್ಲಿ ತಮಗೆ ಗಮನಕ್ಕೆ ತರೋದಿಷ್ಟೇ, ನಾವು ಮಾಡಿದ ಪುಣ್ಯ ನಮ್ಮ ರಕ್ಷಣೆ ಮಾಡಲಿಕ್ಕೆ ವಜ್ರದ ಕವಚವಾಗಿ ನಮ್ಮ ಜೊತೆಗಿರುತ್ತೆ. ನಾವು ಪುಣ್ಯ ಕರ್ಮವನ್ನು ಮಾಡುವಾಗ, ದಾನ ಧರ್ಮವನ್ನು ಮಾಡುವಾಗ, ಶ್ರೇಷ್ಠ ಕಾರ್ಯವನ್ನು ಮಾಡುವಾಗ ನಾವು ಏನು ಅಂತ ಕೇಳಿದರೆ, ನಾವು ಜಾತಿ ಮತ ಪಂಥ ರಾಜನೀತಿ ಭಾಷೆ ಇವ್ಯಾವುದನ್ನು ನೋಡಬಾರ್ದು. ನಾವು ಪವಿತ್ರವಾದ ಮನಸ್ಸಿನಿಂದ ಮಾಡಬೇಕು. ನಾವು ಮಾಡುವಂಥ ದಾನ ಸದುಪಯೋಗ ಆಗ್ತಾ ಇದೆಯೋ ಇಲ್ಲೋ ಇದನ್ನು ನೋಡಬೇಕಷ್ಟೇ. ನಾವು ಆ ಧರ್ಮಕ್ಕೆ ಮಾಡೀವಿ, ಈ ಮತದವರಿಗೆ ಮಾಡ್ತೇವೆ ಅಥವಾ ಆ ಜನಾಂಗಕ್ಕೆ ಮಾಡ್ತೇವೆ ಅನ್ನುವಂಥದ್ದು ಬೇಡ. ನೀವು ಎಲ್ಲಿಯಾದರೂ ನಾವೆಲ್ಲ ಮಾಡೋಣ, ದಾನವನ್ನು ಮಾಡೋಣ, ಧರ್ಮವನ್ನು ಮಾಡೋಣ, ಪುಣ್ಯಕರ್ಮವನ್ನು ಮಾಡೋಣ. ಅದು ಒಳ್ಳೆಯದಾಗಿರಬೇಕು, ಒಳ್ಳೆಯದಕ್ಕಾಗಿರಬೇಕು. ಹಾಗಿದ್ದಾಗ ಮಾತ್ರ ಅದು ಶ್ರೇಷ್ಠತರವಾದ ಪುಣ್ಯವನ್ನು ನಮಗೆ ಕೊಡುವಂಥದ್ದಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು, ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಧರ್ಮ ವಜ್ರದ ಕವಚವಾಗಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು ಈ ಸಂಕ್ಷಿಪ್ತವಾದ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.